find area of a circle x square plus y square is equal to a square. Find area of circle x square plus y square is equal to a square by ಮೆಥಡ್ ಆಫ್ ಇಂಟಿಗ್ರೇಷನ್. ಈಗ ಫಸ್ಟ್ ಸರ್ಕಲ್ ಡ್ರಾ ಮಾಡ್ತಾನೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂತ ಕೊಟ್ಟಾನೆ. ಸರ್ಕಲ್ ಈ ಟೈಪ್ ಸರ್ಕಲ್ ಇತ್ತಂದ್ರೆ ಇದ್ರ ಸೆಂಟರ್ 0,0. ಸೊ ಒರಿಜಿನ್ ಏನದಲ್ಲ ಇದು ಸೆಂಟರ್ ಆಗ್ತದೆ, ಇದು 0,0. ಇದೇನು ಡಿನೋಟ್ ಮಾಡ್ತದ್ರಿ? ಎ ಅಂದ್ರೆ ರೇಡಿಯಸ್ ಡಿನೋಟ್ ಮಾಡ್ತದೆ. ಅಂದ್ರೆ ಇಲ್ಲಿಂದ ಈ ಲೆಂತ್ ಎ ಆಯ್ತ್ರಿ. ಇಫ್ ಐ ಟೇಕ್ ದಿಸ್ ಆಸ್ ಎಕ್ಸ್ ಆಕ್ಸಸ್ ಅಂತ ಥಿಂಕ್ ಮಾಡಿನ ಅಂತೇಳಿ ಇದು ಎ ಅದ ಅಂದ್ರೆ ಇದ್ರದ್ದು ಕೋಆರ್ಡಿನೇಟ್ ಏನಾಯ್ತು? a,0 ಆಯ್ತು. ಫಸ್ಟ್ ವಿ ಫೈಂಡ್ ಏರಿಯಾ ಆಫ್ ದಿಸ್ ಪಾರ್ಟ್, ಶೇಡೆಡ್ ಪಾರ್ಟ್ ಇದು a1 ಅಂತ ಇಟ್ಕೋತೇನೆ. ಏರಿಯಾ ಆಫ್ ದಟ್ ಸರ್ಕಲ್ ವಿಚ್ ಇಸ್ ಇನ್ ಫಸ್ಟ್ ಕ್ವಾಡ್ರಂಟ್. ಸೆಕೆಂಡ್ ಸ್ಟೆಪ್ ಒಳಗೆ ಸರ್ಕಲ್ ಸಿಮೆಟ್ರಿಕ್ ಅದ ಅಬೌಟ್ ಬೋತ್ ಆಕ್ಸಸ್, ಅಂದ್ರೆ ಇವು 4 ಏರಿಯಾ ಕ್ವಾಡ್ರಂಟ್ ಒಳಗಿಂದ ಸೇಮ್ ಇರ್ತದೆ. ಇಲ್ಲಿ ಏನು ಬರ್ತದಲ್ಲ ಅದಕ್ಕೆ 4 ಇಂಟು ಮಾಡೋದು ಏರಿಯಾ ಬಂತು. ಅಗದಿ ಈಸಿ ಅದ ರೀ. ಈಗ ಫಸ್ಟ್ ಫಿಗರ್ ಡ್ರಾ ಮಾಡಿದೆ. ಈಗ ಇಕ್ವೇಶನ್ ತಗೋತೇನೆ y ಇಸ್ ಈಕ್ವಲ್ ಟು ಅಂತ ಇಟ್ಕೋತೇನೆ. ಸೊ ಇಫ್ ಐ ಟೇಕ್ x square plus y square is equal to a square. So y is equal to ಅಂತ ಇಡ್ತೇನೆ, y square is equal to a square minus x square. Therefore y is equal to ಏನಾಗ್ತದ್ರಿ? root of a square minus x square. ಈಗ ಇದು ನೀವು ಇಂಟಿಗ್ರೇಟ್ ಮಾಡಿದ್ರೆ ಅಂತೇಳಿ ವಿತ್ ರೆಸ್ಪೆಕ್ಟ್ ಟು x you will get this area of shaded part. ಇಂಟಿಗ್ರೇಟ್ ಮಾಡಿದಂದ್ರೆ ನಂಗೆ ಇದು a1 ಸಿಗ್ತದೆ. ಸೊ ದೇರ್ ಫೋರ್ a1 ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಎಕ್ಸ್ ಎಲ್ಲಿಂದ ಎಲ್ಲಿವರೆಗೆ ಚೇಂಜ್ ಆಗ್ಲಿಕ್ಕತ್ತದ? 0 to a ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ dx. ಇಷ್ಟು ಕ್ಲಿಯರ್ ಅದ ರೀ? ನೆನಪಿದ್ರೆ ಹೇಳ್ಬೋದು. ಈಗ ಇದ್ರದ ಫಾರ್ಮುಲಾ ಒಂದು ಟೆಕ್ನಿಕ್ ಹೇಳಿದ 3 ಫಾರ್ಮುಲಾ ಬರ್ದಿದ್ದ. ವೆರಿ ಗುಡ್. ಎಕ್ಸ್ ರೂಟ್ ಆಫ್ ವೆರಿ ಗುಡ್. ಎ ಸ್ಕ್ವೇರ್ ಇಲ್ಲಿ ಪ್ಲಸ್ ಅದ ಅಂದಮೇಲೆ ಪ್ಲಸ್ ಎ ಸ್ಕ್ವೇರ್. ರೆಸಿಪ್ರೋಕಲ್ ಇದ್ರೆ ಯಾತ್ರ ಫಾರ್ಮುಲಾ? ವೆರಿ ಗುಡ್. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಹೋಲ್ ಡಿವೈಡೆಡ್ ಬೈ 2 ಪ್ಲಸ್ ಸಿ ಬರಿಬೇಡ್ರಿ ಯಾಕಂದ್ರೆ ಡೆಫಿನೇಟ್ ಅದ. ಸೊ ಎಲ್ಲಿಂದ ಎಲ್ಲಿವರೆಗೆ? 0 to a. ಈಗ ತುಂಬಿರೋ a1 ಬಂತ್ರಿ. ಅಡ್ಜಸ್ಟ್ ಆಮೇಲೆ ಮತ್ತೆ ಹೇಳ್ತೇನೆ. ಈಗ ಮತ್ತೆ ಇಲ್ಲಿ ಲೆಂದಿ ಮಾಡಬೇಡ್ರೆ. ಈಗ ನೀವು ಮುಂದೆ ಬಿಡ್ಸೋರಾದ್ರೆ ಫಸ್ಟ್ ಎ ತುಂಬಿದ್ರಿ. ಎ ತುಂಬಿರ ಇಲ್ಲಿ a ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಆಗ್ತದೆ. ಏನಾಯ್ತಾ? ಸೊ ಈಕ್ವಲ್ ಟು 0. ಇಲ್ಲಿ ಎ ತುಂಬಿನಂದ್ರೆ ಸೈನ್ ಇನ್ವರ್ಸ್ 1 ಬರ್ತದೆ. ಸೊ ಪ್ಲಸ್ ಎ ಸ್ಕ್ವೇರ್ ಸೈನ್ ಇನ್ವರ್ಸ್ 1. ಸೈನ್ ಇನ್ವರ್ಸ್ 1. 0 ತುಂಬಿರ ಲೋವರ್ ಲಿಮಿಟ್ ತುಂಬಿರ ಇಲ್ಲಿ 0 ತುಂಬಿರ 0 ಆಯ್ತು. ಸೊ ಮೈನಸ್ 0. ಈಗ ಇದು ಇಲ್ಲಿ ತುಂಬಿನ ಅಂತೇಳಿರಿ 0 ತುಂಬಿರ ಸೈನ್ ಇನ್ವರ್ಸ್ 0 ಇಸ್ 0. ಸೊ ಇದು 0. ಒಂದ ವ್ಯಾಲ್ಯೂ ಬರ್ತದೆ, ಉಳ್ಕಿದೆಲ್ಲ 0. ಸೈನ್ ಇನ್ವರ್ಸ್ 1 is pi by 2. So a1 is equal to a square into ಸಾರಿ ಇಲ್ಲಿ ಮತ್ತೊಂದು ಬಿಟ್ಟು ಹೋಲ್ ಡಿವೈಡೆಡ್ ಬೈ ಏನದ ರೀ? 2 ಅದ. ಹೋಲ್ ಡಿವೈಡೆಡ್ ಬೈ 2 ಅದ. ಸೊ ಐ ವಿಲ್ ರೈಟ್ ಇಟ್ ಆಸ್ a square by 2 into sin inverse 1 ಅಂದ್ರೆ pi by 2. So a1 is equal to pi a square by 4. ಇದು a1 ಆಯ್ತು. ಸೊ therefore area of circle will be 4a1. ಅಲ್ಲಿ ಒಂದು ಸೆಂಟೆನ್ಸ್ ಬರಿಬೇಕು. ಸರ್ಕಲ್ ಈಸ್ ಸಿಮೆಟ್ರಿಕ್ ಅಬೌಟ್ ಬೋತ್ ಆಕ್ಸಸ್ ಅಂತ ಬರೋದು a is equal to ಬರೋದು. ಬಿಡಿಸ್ತೀರಿ. ಸೊ ಫಸ್ಟ್ ಫಿಗರ್ ಹಾಕ್ರಿ, ಅಲ್ಲಿ ತನಕ ಬಿಡಿಸ್ರಿ, ಮುಂದೆ ಆಮೇಲೆ ಒಂದು ಸ್ಟೆಪ್. 5 marks ರೇ.
ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ. ಆಮೇಲೆ ಏರಿಯಾ ಆಫ್ ಸರ್ಕಲ್ ಅಂದರೆ ಏರಿಯಾ ಆಫ್ ಸರ್ಕಲ್ ಈಸ್ ಈಕ್ವಲ್ ಟು 4a1, that is equal to 4 into pi a square by 4. So 4 cancel ಆಗಿ pi a square. ಲಾಸ್ಟ್ಗೆ ಸ್ಕ್ವೇರ್ ಯೂನಿಟ್ಸ್ ಇಲ್ಲ 1 ಮಾರ್ಕ್ಸ್ ಕಟ್ ಸ್ಕ್ವೇರ್ ಯೂನಿಟ್ಸ್ ಬಿಡಿಸ್ತೀರಿ. ಮತ್ತೊಂದು ಸೆಕೆಂಡ್ ತೋರಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 25. ಏನು ಬರ್ಬೇಕು ಆನ್ಸರ್? ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಆರ್ ಸ್ಕ್ವೇರ್ ಹಚ್ಚಿರಿ ಅದ ಬರ್ಬೇಕು. ಮತ್ತು ಇಂಟಿಗ್ರೇಷನ್ದಾಗ ಬೇರೆ ಜಾಮೆಟ್ರಾಗ ಬೇರೆ ಬರೋದಿಲ್ಲ. ಸೊ ಇದು ಆರ್ ಸ್ಕ್ವೇರ್ ಅದ. ಸೊ ಪೈ ಆರ್ ಸ್ಕ್ವೇರ್ ಅಂದ್ರೆ 25 ಪಾಯ್ ಅಂತೇಳಿ ಬರ್ಬೇಕು ಆನ್ಸರ್. ಸೊ ಮತ್ತೆ ಫಿಗರ್ ಡ್ರಾ ಮಾಡ್ಬೇಕು. ಈಗ ರೇಡಿಯಸ್ ಎಷ್ಟು? ರೇಡಿಯಸ್ ಎಷ್ಟು? 5. 25 ಬರಿಬೇಡ್ರೆ ರೇಡಿಯಸ್ ಇಸ್ 5. ಸೊ ಇದೇನಾಗ್ತದೆ 5,0. ಆಮೇಲೆ ಮತ್ತೆಲ್ಲ ಸೇಮ್ ಬಿಡಿಸಿದಾಗ ಫಸ್ಟ್ y ಇಸ್ ಈಕ್ವಲ್ ಟು ಅಂತ ಇಟ್ಕೊರಿ. y ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಮೈನಸ್ ಎಕ್ಸ್ ಸ್ಕ್ವೇರ್. ಸೊ y ಇಸ್ ಈಕ್ವಲ್ ಟು ರೂಟ್ ಆಫ್ ಬೇಕಾದ್ರೆ 25 ಅಂತ ಇಡ್ರಿ, ಇಲ್ಲ 5 ಸ್ಕ್ವೇರ್ ಇಡೋರಿದ್ರೆ 5 ಸ್ಕ್ವೇರ್ ಇಡ್ರಿ, ಮೈನಸ್ ಎಕ್ಸ್ ಸ್ಕ್ವೇರ್. therefore a1 is equal to integration ಎಲ್ಲಿಂದ ಎಲ್ಲಿವರೆಗೆ 0 to 5 root of 25, write it as 5 square minus x square into dx. ಮತ್ತು ರೂಟ್ ಆಫ್ a square minus x square ಫಾರ್ಮುಲಾ ಹಚ್ಚಿರಿ. ರೂಟ್ ಆಫ್ a square minus x square ಫಾರ್ಮುಲಾ x into root of a square minus x square plus a square sin inverse x by a ಅಂದರೆ x by 5 whole divided by 2. ಎಲ್ಲಿಂದ ಎಲ್ಲಿವರೆಗೆ ರೀ? ಲಿಮಿಟ್ 0 to 5. 0 to 5 ಕರೆಕ್ಟ್ ಅದ. ಸೊ ಮತ್ತೆ 3 0 ಬರ್ತಾವ, ಒಂದು ವ್ಯಾಲ್ಯೂ ಬರ್ತದೆ. ಸೊ ಫಸ್ಟ್ ನೀವು 5 ತುಂಬಿದ್ರೆ 5 ಸ್ಕ್ವೇರ್ 25 ಇದು 0 ಆಗ್ತದೆ. ಪ್ಲಸ್ ಇಲ್ಲಿ 5 ತುಂಬಿದ್ರೆ 25 ಸೈನ್ ಇನ್ವರ್ಸ್ 1 ಮತ್ತು ಲೋವರ್ ಲಿಮಿಟ್ 2 ತುಂಬಿದ್ರೆ 0, ದಿಸ್ ಹೋಲ್ ಡಿವೈಡೆಡ್ ಬೈ 2. ಕರೆಕ್ಟ್ ಅದ ರೀ. ಎ ಬದಲಿ 5 ಅಂದಂಗೆ. ಆಮೇಲೆ ಮತ್ತೆ ಸಿಂಪ್ಲಿಫೈ ಮಾಡಿರಿ. ಸೊ therefore a1 is equal to 25 by 2 into sin inverse 1. Sin inverse 1 is pi by 2. So 25 by 2 into pi by 2. So a1 is equal to 25 pi divided by 4. ಆಮೇಲೆ ಏರಿಯಾ ಆಫ್ ಸರ್ಕಲ್ ಅಂದ್ರೆ 4 times a1 ತೋರಿ. ಏರಿಯಾ ಆಫ್ ಸರ್ಕಲ್ is equal to 4a1. ಸಬ್ಸ್ಟಿಟ್ಯೂಟ್ ಮಾಡ್ರೆ 4 ಕ್ಯಾನ್ಸಲ್ ಆಗಿ 25 pi ಯೂನಿಟ್ಸ್ ಸ್ಕ್ವೇರ್ ಯೂನಿಟ್ಸ್ ಅಂತೇಳಿ ಬರ್ತದೆ. ಫೈಂಡ್ ಏರಿಯಾ ಆಫ್ ಇಲಿಪ್ಸ್ by method of integration. Find area of ellipse by method of integration. First one theory, x square by a square plus y square by b square is equal to 1. X square by a square plus y square by b square is equal to 1. ಸೊ ಸೇಮ್ ರೀ, ನಿನ್ನ ಹೆಂಗೆ ಸರ್ಕಲ್ ಸಾಲ್ವ್ ಮಾಡ್ಯಾವ ಸೇಮ್ ಮೆಥಡ್, ಸೇಮ್ ಸ್ಟೆಪ್ಸ್, ಸೇಮ್ ಫಾರ್ಮುಲಾ. ಸೊ ಈಗ ಫಸ್ಟ್ ಇಲಿಪ್ಸ್ ಡ್ರಾ ಮಾಡ್ತಾನೆ. ಆಮೇಲೆ ಈ ಟೈಪ್ ಇಲಿಪ್ಸ್ ಇತ್ತಂತೇಳಿ ಇಟ್ಸ್ ಸೆಂಟರ್ ವಿಲ್ ಬಿ ಒರಿಜಿನ್. ಸೊ ಇದು ಸೆಂಟರ್ 0,0. ಎಕ್ಸ್ ಕೆಳಗೆ ಏನಿರ್ತದಲ್ಲ, ಎಕ್ಸ್ ಸ್ಕ್ವೇರ್ ಕೆಳಗೆ, ದಟ್ ಡಿನೋಟ್ಸ್ ಹಾರಿಜಾಂಟಲ್ ಡಿಸ್ಟೆನ್ಸ್. ಇಟ್ ಮೇ ಬಿ ಮೇಜರ್ ಆರ್ ಮೈನರ್. ಜನರಲಿ ಮೇಜರ್ ಆಕ್ಸಸ್ ಇದು ಎ ಅಂದಂಗೆ. ಆಮೇಲೆ ಈ ಲೆಂತ್ ಏನದ್ರಲ್ಲ ಇದು ಬಿ. ಸೊ ಇದು ಎಕ್ಸ್ ಆಕ್ಸಸ್ ಅಂತ ತೊಗೊಂಡ್ರೆ ನಂದು ಈ ಕೋಆರ್ಡಿನೇಟ್ ಏನಾದಂಗೆ ಐತ್ರಿ A, 0.
ಮತ್ತು ನಿನ್ನೆ ಬಿಡಿಸಿದಂಗೆ ಫಸ್ಟ್ ಇದು ಏರಿಯಾ ಕಂಡುಹಿಡಿಯೋದು A1. ಆಮೇಲೆ ಮತ್ತೆ ಇಲಿಪ್ಸ್ ಈಸ್ ಸಿಮೆಟ್ರಿಕ್ ಅಬೌಟ್ ಬೋತ್ ಆಕ್ಸಸ್ ಅಂದರೆ 4 ಇಂಟು ಮಾಡಿರಿ ನಿಮಗೆ ಟೋಟಲ್ ಸಿಗ್ತದೆ. ಟ್ರೈ ಮಾಡ್ತೀರಿ. ಫಸ್ಟ್ ಇದನ್ನು ಹೆಂಗೆ ಇಟ್ಕೊಳ್ಳೋದು, y ಸ್ಕ್ವೇರ್ ಇಸ್ ಈಕ್ವಲ್ ಟು ಆಮೇಲೆ y ಇಸ್ ಈಕ್ವಲ್ ಟು ಇಟ್ಟು ಮತ್ತೆ ಇಂಟಿಗ್ರೇಟ್ ಮಾಡೋದು. ಟ್ರೈ ಮಾಡಿರಿ. ಫಸ್ಟ್ ಇಕ್ವೇಶನ್ ತೋರಿ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್. ಸೊ ನಂಗೆ y ಇಸ್ ಈಕ್ವಲ್ ಟು ಅಂತ ಇಟ್ಕೋಬೇಕು. ಸೊ y ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್. 1 ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್. ಸೊ ಈ ಕಡೆ ಎಲ್ ಸಿ ಎಮ್ ತಗೋತೇನೆ RHS. ಸೊ ಯು ವಿಲ್ ಹ್ಯಾವ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಎ ಸ್ಕ್ವೇರ್. ಬಿ ಸ್ಕ್ವೇರ್ ಆ ಕಡೆ RHS ತಗೋತೇನೆ. ಸೊ ವಿಲ್ ಹ್ಯಾವ್ y ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಇಂಟು ಬ್ರಾಕೆಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಎ ಸ್ಕ್ವೇರ್. ಕರೆಕ್ಟ್ ಅದ ರೀ? ಸೊ ಫಸ್ಟ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಈ ಕಡೆ ತೊಗೊಂಡೆ, ಎಲ್ ಸಿ ಎಮ್ ತೊಗೊಂಡೆ, ಬಿ ಸ್ಕ್ವೇರ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ. ಈಗ ಎರಡು ಕಡೆ ರೂಟ್ ತೋರಿ. ರೂಟ್ ತೊಗೊಂಡೆ ಅಂದ್ರೆ y ಇಸ್ ಈಕ್ವಲ್ ಟು ಬಿ ಬೈ ಎ ಅಂತ ಇಟ್ಕೋತೇನೆ. ಇದು ಬಿ ಆಗ್ತದೆ, ಇದೇ ಆಗ್ತದೆ. ದಿಸ್ ಕಮ್ಸ್ ಅಂಡರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಈಗ ಬಿಡಿಸ್ಬೋದ್ರಲ್ಲ. ಈಗ ಇಂಟಿಗ್ರೇಷನ್ A1 ಇಸ್ ಈಕ್ವಲ್ ಟು ಎಲ್ಲಿಂದ ಎಲ್ಲಿವರೆಗೆ ರೀ? 0 ಟು a. ಮತ್ತು ಬಿ ಬೈ ಎ ಕಾನ್ಸ್ಟೆಂಟ್ ಹೊರಗೆ ತೆಗಿರಿ. ನಿನ್ನೆ ಅಪ್ಲೈ ಮಾಡಿದ್ರಲ್ಲ ಫಾರ್ಮುಲಾ, ಸೇಮ್ ಫಾರ್ಮುಲಾ ಅಪ್ಲೈ ಮಾಡಿ ಸಾಲ್ವ್ ಮಾಡಿರಿ. ಈ ಕಡೆ ಸಾಲ್ವ್ ಮಾಡ್ತೇನೆ. ಸೊ ದೇರ್ಫೋರ್ A1 ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 ಟು a b ಬೈ a ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಆಮೇಲೆ ಮತ್ತೆ ನಿನ್ನೆ ಹೆಂಗೆ ಸಾಲ್ವ್ ಮಾಡಿದ್ದು ಹಂಗೆ ಬಿ ಬೈ ಎ ಕಾನ್ಸ್ಟೆಂಟ್ ಹೊರಗೆ ತೆಗಿತೇನೆ. 0 ಟು a ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಈಗ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿರಿ. ಬಿ ಬೈ ಎ ಕಾನ್ಸ್ಟೆಂಟ್ ಹೆಂಗಿದ್ದಂಗೆ ಇಡ್ತೇನೆ, ಬಿ ಬೈ ಎ. ಹೇಳ್ರಿ ನೋಡೋಣ, ಫಾರ್ಮುಲಾ ಏನಾಗ್ತದೆ? ಎಕ್ಸ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಹೋಲ್ ಡಿವೈಡೆಡ್ ಬೈ 2. ಸೊ ಲಿಮಿಟ್ ಎಲ್ಲಿಂದ ಎಲ್ಲಿವರೆಗೆ ರೀ? 0 ಟು a. ನಿನ್ನೆ ಸರ್ಕಲ್ದೊಳಗೆ ಹೇಳಿದ್ದೆ ಸೇಮ್ ಹಂಗೆ ಒಂದೇ ವ್ಯಾಲ್ಯೂ ಬರ್ತದೆ, ಉಳ್ಕಿದ 3 0 ಬರ್ತಾವೆ. ಸೊ ದಿಸ್ ಈಸ್ ಈಕ್ವಲ್ ಟು ಬಿ ಬೈ ಎ ಇಂಟು ಬ್ರಾಕೆಟ್. ಸೊ ಈಗ ಇದು ಎ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ 0 ಆಗ್ತದೆ. ಸೊ ಫಸ್ಟ್ ಟರ್ಮ್ 0 ಪ್ಲಸ್ ಎ ಸ್ಕ್ವೇರ್ ಇಲ್ಲಿ ಎ ತುಂಬಿರ 1 ಬರ್ತದೆ, ಸೈನ್ ಇನ್ವರ್ಸ್ 1. ಆಮೇಲೆ ಇವು ಲೋವರ್ ಲಿಮಿಟ್ ತುಂಬಿರ 2 ಏನಾಗ್ತದೆ ರೀ? 0. ದಿಸ್ ಹೋಲ್ ಡಿವೈಡೆಡ್ ಬೈ 2 ಬ್ರಾಕೆಟ್ ಕಂಪ್ಲೀಟ್. ಕರೆಕ್ಟ್ ಅದ? ಈಗ A1 is equal to B by A. ಸೊ ಇದು A ಸ್ಕ್ವೇರ್ ಬೈ 2 ಅಂತ ಇಟ್ಕೋತೇನೆ. A ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ 1. ಸೈನ್ ಇನ್ವರ್ಸ್ 1 is pi by 2. ಸೊ ದಿಸ್ ಈಸ್ ಈಕ್ವಲ್ ಟು ಒಂದು A ಕ್ಯಾನ್ಸಲ್ ಆಗ್ತದೆ, AB by 2 ಇಂಟು pi by 2, ಆರ್ ಯು ಕ್ಯಾನ್ ಸೇ pi AB by 4. ಆಮೇಲೆ ಟೋಟಲ್ ಏರಿಯಾ ಆಫ್ ಇಲಿಪ್ಸ್ ಅಥವಾ ಏರಿಯಾ ಆಫ್ ಇಲಿಪ್ಸ್ ಅಂದ್ರೆ ಆ ಸೆಂಟೆನ್ಸ್ ಬರೀರೆ, ಇಟ್ ಈಸ್ ಸಿಮೆಟ್ರಿಕ್ ಅಬೌಟ್ ಬೋತ್ ಆಕ್ಸಸ್. ಸೊ ದೇರ್ಫೋರ್ ಏರಿಯಾ ಆಫ್ ಇಲಿಪ್ಸ್ ಇಸ್ ಈಕ್ವಲ್ ಟು ellipse is equal to 4a1. So 4 cancel ಆಗ್ತದೆ, ಆನ್ಸರ್ ವಿಲ್ ಬಿ pi ab square units. Pi ab square units. ಕ್ಲಿಯರ್ ಅದ ರೀ? ನೆಕ್ಸ್ಟ್ ಬಿಡಿಸ್ತೀರಿ. ಸೆಕೆಂಡ್ ತೋರಿ ನೀವು ಸಾಲ್ವ್ ಮಾಡ್ರಿ. ಎಕ್ಸ್ ಸ್ಕ್ವೇರ್ ಬೈ 16 ಪ್ಲಸ್ ವೈ ಸ್ಕ್ವೇರ್ ಬೈ 9 is equal to 1. ಎಷ್ಟು ಬರ್ಬೇಕು ಆನ್ಸರ್? 12. ವೆರಿ ಗುಡ್, ಬಿಡಿಸ್ರಿ. ಮತ್ತು ಫಿಗರ್ ಡ್ರಾ ಮಾಡ್ಬೇಕ್ರೆ, ಫಿಗರ್ ಡ್ರಾ ಮಾಡಿ ಮತ್ತು A1 is equal to ಫಿಗರ್ ಡ್ರಾ ಮಾಡ್ತೇನೆ.
ಸೊ ಸೆಂಟರ್ 0,0, ರೇಡಿಯಸ್ ಅಂದರೆ ಇಲ್ಲಿ ಮೇಜರ್ ಆಕ್ಸಸ್ ಇದು 4 ಆಗ್ತದೆ, ಇದು 4,0. ಸೊ ಮತ್ತು ಫಸ್ಟ್ ಕ್ವಾಡ್ರಂಟ್ ಏರಿಯಾ ಶೇಡಿಂಗ್ ತೋರಿಸ್ರಿ, ದಟ್ ಈಸ್ A1. ಈಗ ಮತ್ತು y ಇಸ್ ಈಕ್ವಲ್ ಟು ಅಂತ ಇಟ್ಕೋರಿ. ಸೊ y²/9 ಇಸ್ ಈಕ್ವಲ್ ಟು 1 ಮೈನಸ್ x²/16. LCM ತಗೋತೇನೆ. ಸೊ ವಿಲ್ ಹ್ಯಾವ್ 16 ಮೈನಸ್ x² ಡಿವೈಡೆಡ್ ಬೈ 16. 9 ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋತೇನೆ. ಸೊ ಐ ವಿಲ್ ಹ್ಯಾವ್ y² ಇಸ್ ಈಕ್ವಲ್ ಟು 9 into bracket. This 16 I will write it as 4² minus x² whole divided by 16. So y is equal to ತೊಗೊಂಡ್ರೆ y is equal to ಇದು 3/4 ಆಗ್ತದೆ. ಇದು ರೂಟ್ ಆಫ್ 4² ಮೈನಸ್ x². 4² ಮೈನಸ್ x². ಈಗ ಏರಿಯಾ A1 ಕಂಡುಹಿಡಿತೇನೆ. So A1 is equal to integration 0 to 4 3/4 root of 4² minus x² dx. ಅಲ್ಲಿ ಮತ್ತು 3/4 ಕಾನ್ಸ್ಟೆಂಟ್ ಹೊರಗೆ ತೆಗಿರಿ. ಆಮೇಲೆ ರೂಟ್ ಏನದ ಅದಕ್ಕೆ ಇಂಟಿಗ್ರೇಷನ್ ಫಾರ್ಮುಲಾ ಬರೀರಿ. ಸೊ 3/4 ಹೊರಗೆ ಇಡ್ತಾನೆ, 0 to 4 ರೂಟ್ ಆಫ್ 4² minus x² dx. ಆಮೇಲೆ ಈಗ ಫಾರ್ಮುಲಾ ಅಪ್ಲೈ ಮಾಡಿರಿ. ಸೊ 3/4 ಇಂಟು ಬ್ರಾಕೆಟ್ x ರೂಟ್ ಆಫ್ 4² ಮೈನಸ್ x² ಪ್ಲಸ್ 4² ಇಂಟು ಸೈನ್ ಇನ್ವರ್ಸ್ x/4 ಹೋಲ್ ಡಿವೈಡೆಡ್ ಬೈ 2. ಲಿಮಿಟ್ ಎಲ್ಲಿಂದ ಎಲ್ಲಿವರೆಗೆ ರೀ? 0 to 4. ಮತ್ತು ಫಸ್ಟ್ ಅಪ್ಪರ್ ಲಿಮಿಟ್ ಆಮೇಲೆ ಮೈನಸ್ ಲೋವರ್ ಲಿಮಿಟ್. ಸೊ ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡ್ತಾನೆ. ಸೊ ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿ ಅಂದರೆ A1 ಇಸ್ ಈಕ್ವಲ್ ಟು 3/4. ಸೊ ಇದು 4 ತುಂಬಿನಂದ್ರೆ ಇಲ್ಲಿ 0. ಸೊ ಇದು ಫಸ್ಟ್ ಟರ್ಮ್ 0 ಬಂತು, ಪ್ಲಸ್ 4² ಸೈನ್ ಇನ್ವರ್ಸ್. ಆಮೇಲೆ ಇದು 4 ಇಲ್ಲಿ ತುಂಬಿನಂದ್ರೆ 4/4 1. ಆಮೇಲೆ ಲೋವರ್ ಲಿಮಿಟ್ ತುಂಬಿರೋ 2 0ನ ಬರ್ತಾವ, ಡಿವೈಡೆಡ್ ಬೈ 2. ಕರೆಕ್ಟ್ ಅದೌದಲ್ರಿ? ಸೊ ಸೈನ್ ಇನ್ವರ್ಸ್ 1 ಈಸ್ π/2. ಸೊ ಇದು 3/4 ಇಂಟು 4² 16/2 ಇದು ಬರ್ತಾನೆ. ಸೈನ್ ಇನ್ವರ್ಸ್ 1 ಈಸ್ π/2. ಕ್ಲಿಯರ್ ಅದ ರೀ? ಇದು 3/4, 4² 16 ಇದು 2, ಆಮೇಲೆ ಸೈನ್ ಇನ್ವರ್ಸ್ 1 ಅದು. ಸೊ ಸಿಂಪ್ಲಿಫೈ ಮಾಡಿದರೆ ಇದು 2 ಇಂಟು 2 4 4 16 ಕ್ಯಾನ್ಸಲ್ ಆಗಿ 3π ಬರ್ತದೆ. ಆಮೇಲೆ ಏರಿಯಾ ಆಫ್ ಇಲಿಪ್ಸ್ ಅಂದ್ರೆ A ಇಸ್ ಈಕ್ವಲ್ ಟು 4A1. 4ಲೆ ಮಲ್ಟಿಪ್ಲೈ ಮಾಡಿದರೆ 12π ಸ್ಕ್ವೇರ್ ಯೂನಿಟ್ಸ್ ಅಂತ ಹೇಳಿ, ಸ್ಕ್ವೇರ್ ಯೂನಿಟ್ಸ್. ಕ್ಲಿಯರ್ ಅದ ರೀ? ಹಾಂ, ಈಗ ಇಲ್ಲಿ ನೋಡ್ರಿ. ಸೊ ಇಲಿಪ್ಸದ ಏರಿಯಾ ಕೇಳಿದಂದ್ರೆ ಈಗ ಇವನ್ ನಾ ಫಸ್ಟ್ ಇಯರ್ದಾಗ ಕಲಿಸ್ಬೇಕಾದ್ರೆ ಹೇಳಿದ್ದೆ, ಇವು ಏನೋ ತಲೆ ಕೆಡ್ಸ್ಕೋಬೇಡ್ರಿ. ಈಗ ಇದು ಪ್ರಾಬ್ಲಮ್ದಾಗ ನಾ ಏನು ಮಾಡೇನಿ, ಇಲ್ಲಿ A greater than B ಕೊಟ್ಟೇನೆ. ಈಗ ನೆಕ್ಸ್ಟ್ ಮತ್ತೊಂದು ಕೊಡ್ತೇನೆ, B greater than A. ಹೆಂಗೆ ಇರಲಿ ಮೆಥಡ್ ಸೇಮ ಬಿಡಿಸೋದು, ಏನೋ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಸೊ ನೆಕ್ಸ್ಟ್ ತೋರಿ ಥರ್ಡ್ ಒನ್ x²/4 ಪ್ಲಸ್ y²/9 ಇಸ್ ಈಕ್ವಲ್ ಟು 1. ಎಷ್ಟು ಬರ್ಬೇಕು ಆನ್ಸರ್? 6π ಬರ್ಬೇಕು. ಹಾಂ, ಈಗ ಇಲ್ಲಿ 4 ಜಾಗದಾಗ ಏನು ಬರ್ತದೆ ಈಗ? ಎಕ್ಸ್ದ ಡಿನಾಮಿನೇಟ್ರ ಬರ್ತದ್ರೆ, ಗ್ರೇಟರ್ ಇರಲಿ ಲೆಸ್ ದ್ಯಾನ್ ಇರಲಿ ಅಂದರೆ ಇಲ್ಲಿ 2 ಅಂದಾಗ ದಿಸ್ ವಿಲ್ ಬಿ 2,0 ಮತ್ತು ಉಳ್ಕಿದೆಲ್ಲ ಸೇಮ್. ಸೊ ಕನ್ಫ್ಯೂಸ್ ಆಗಿ ಮಾಡ್ಕೋಬೇಡ್ರೆ ತಪ್ಪಿ. ಮತ್ತು ನೀವು ಯಾವ್ದಾರ ಬುಕ್ ಅದು ನೋಡಿದಾಗ A greater than B, B greater than A ಅಂತೇಳಿ. ಸೊ ಮತ್ತು y ಇಸ್ ಈಕ್ವಲ್ ಟು ಇಟ್ಕೋತಾನೆ, y²/9 ಇಸ್ ಈಕ್ವಲ್ ಟು 1 ಮೈನಸ್ x²/4. ಸೊ LCM ತೊಗೊಂಡ್ರೆ 4 ಮೈನಸ್ x² ಹೋಲ್ ಡಿವೈಡೆಡ್ ಬೈ 4. ಸೊ 9 ಕ್ರಾಸ್ ಮಲ್ಟಿಪ್ಲೈ ಮಾಡ್ತೇನೆ.
So y square is equal to 9 into bracket this 4 I will write it as 2 square minus x square whole divided by 4. So y is equal to 3 by 2. ಆಮೇಲೆ ಇದು ಬ್ರಾಕೆಟ್ ರೂಟ್ ಒಳಗೆ 2 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಆಮೇಲೆ ಏರಿಯಾ A1 ಕಂಡುಹಿಡಿಯೋದು. A1 is equal to 0 to 2 3 by 2 root of 2 square minus x square dx. ಡೈರೆಕ್ಟ್ ಫಾರ್ಮುಲಾ ಬರೆದು ಬಿಡ್ಲಿರಿ. ಸೊ 3 by 2 ಕಾನ್ಸ್ಟೆಂಟ್ ಹೊರಗೆ, ಆಮೇಲೆ ಇಂಟಿಗ್ರೇಟ್ ಮಾಡಿದ್ರೆ ಎಕ್ಸ್ ರೂಟ್ ಆಫ್ 2 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಸೈನ್ ಇನ್ವರ್ಸ್ ಎಕ್ಸ್ ಬೈ 2 ಕರೆಕ್ಟ್ ಅದಲ್ರಿ. ಹೋಲ್ ಡಿವೈಡೆಡ್ ಬೈ 2 ಎಲ್ಲಿಂದ ಎಲ್ಲಿವರೆಗೆ 0 to 2 ಬಿಡಿಸಿರೆಲ್ಲರೂ. ಸೊ ಸಿಂಪ್ಲಿಫೈ ಅದು ಮಾಡಿದರೆ ಡೈರೆಕ್ಟ್ ಇಡ್ತೇನೆ ರೀ, ಹೆಂಗಾರು ನೀವು ಬಿಡಿಸಿರಿ. 3 by 2 ಸಾಲ್ವ್ ಮಾಡಿದರೆ ಇದು 2 ಸ್ಕ್ವೇರ್ 4 by 2, ಆಮೇಲೆ ಇಲ್ಲಿ ಸೈನ್ ಇನ್ವರ್ಸ್ 1 ಬರ್ತದೆ 5 by 2 ಕರೆಕ್ಟ್ ಅದಲ್ರಿ. ಸೊ A1 is equal to ಏನು ಬಂದದ 3 by 2 pi ಅಥವಾ 3 pi by 2. ಆಮೇಲೆ ಟೋಟಲ್ ಏರಿಯಾ A1 ಅಥವಾ ಏರಿಯಾ ಆಫ್ ಇಲಿಪ್ಸ್ ಅಂದ್ರಿ A is equal to 4 times A1. ಸೊ 4 ಇಂಟು ಮಾಡ್ರೆ ಇಲ್ಲಿ ಗೆಟ್ 6 pi square units. ಕ್ಲಿಯರ್ ಅದ ರೀ.